ಇದ್ದೀನಿ. ಏನಾದರೂ ತಾರತಮ್ಯ ಆಗಿದ್ರೆ ಮಧುಗಿರಿಗೆ ಮತ್ತು ಇದಕ್ಕೆ ಆಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷದಿಂದ ಮಾಡಿಕೊಡ್ತೇನೆ ಅಂತಕ್ಕಂಥದ್ದು. ನಾನು ಭಾಳ ಸಹಕಾರ ಇಲಾಖೆಯಲ್ಲಿ ನನ್ನ ಅಧೀನದಲ್ಲಿ ಇರಲಿಲ್ಲ, ಬಟ್ ಆದರೂ ಕೂಡ ಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ತಾರತಮ್ಯ ಸರಿಪಡಿಸುವಂತ ರಂಗನಾಥ್ ಸರ್, ರಂಗನಾಥ್ ನನ್ನ ಮೇಲೆ ವಿಶ್ವಾಸ Yes, sir. ಇದೆ ಸರ್. ಎಲ್ಲ ತಾರತಮ್ಯ ಏನಾಗಿದೆ ಅದನ್ನೆಲ್ಲ ಸರ್ ಮೊದಲಿನ ಹೆಜ್ಜೆಲ್ಲ ಏರ್ ಚೇಂಜ್ ಮಾಡಿಸಿ ಸರ್. 2.25 ವರ್ಷದಿಂದ ಇದ್ದಾನೆ, ಅವನೇ ತೊಂದರೆ ಕೊಡ್ತಾ ಇರೋದು ಸರ್. ಆಯ್ತು, ಮತ್ತೆ ಹೇಳಿ ರಂಗನಾಥ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಅಂತ ತಾರತಮ್ಯ ಮಾಡಿದ್ರೆ ಅದನ್ನ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಆಕ್ರೋಶ. ಉರಿಯೋದಕ್ಕೆ ಉಪ್ಪಾಕಕ್ಕೆ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ, ಏನು ಉರಿತಾ ಇದೆ ಗ್ಯಾರಂಟಿ. ನೀವೇ ಒಪ್ಕೊಂಡ್ರಲ್ಲ ಉರಿತಾ ಇದೆ ಅಂತ. ಗಾದೆ ಅಲ್ಲ, ಉರಿತಾ ಇದೆ ಗಾದೆ ಅವ್ರ ಪೂಜೆಗಳು ಪುನಸ್ಕಾರಗಳು ಮಾಡ್ತಾವ್ರ ಸರ್. ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಪೂಜೆ ಮಾಡ್ತಾರೆ. ಪುನಸ್ಕಾರ ಮಾಡ್ತಿರೋದು ನನ್ನ ಇದಕ್ಕೋಸ್ಕರ. ಅಲ್ಲ, ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ. ಉರಿತಾ ಇದೆ ಅಂತ ಅರ್ಥ ಆಯ್ತಲ್ಲ ಜಗಳ. ಉರಿತಾ ಇಲ್ಲ, ಗಾದೆ ಅದು. ಇಲ್ಲ ಸರ್, ಪ್ರಶ್ನೋತ್ತರ ಮುಗಿಯಿತು. ಅವ್ರದ್ದು ದಿನನಿತ್ಯ ಬೈಕ್ ಇಲ್ಲ ಅಂದ್ರೆ ಇರಕ್ ಸಾಧ್ಯನೇ ಇಲ್ಲ. ದಿನ ಒಂದು ಕೊಟ್ಟೆ ಕೊಡ್ತಾರೆ ಲಿಖಿತ ಮುಖ್ಯಮಂತ್ರಿ ಆಗ್ಬೇಕು ಅಂತ. ನಿನ್ನೆ ಮತ್ತು ಗಾದೆ ಹೇಳಿದ್ರು, ನಿಮ್ ಮನ್ಸಲ್ಲಿರೋದು ಹೇಳಿದ್ರು ಅಂತ. ಆಯ್ತು, ಸುನಿಲ್ ಕುಮಾರ್ ಮನ್ಸಲ್ಲಿರೋದಲ್ಲ. ಸರಿ ಸರಿ. ನಿಮ್ಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನ್ ಹೇಳೋದು? ಗಾದೆ ಹೇಳಿದ್ರೆ ಇನ್ನೊಂದ್ಸರಿ ಹೇಳಿ ಸರ್, ಅದಕ್ಕೆ ಇನ್ನೊಂದ್ಸರಿ ಗಾದೆ ಹೇಳಿ. ಬೇಡ ಸರ್, ಇನ್ನೊಂದ್ಸರಿ ಹೇಳ. ಉರಿಯೋದ್ರ ಮೇಲೆ ಉಪ್ಪಾಕಕ್ಕೆ ಹೋಗ್ಬೇಡಿ. ವಿರೋಧ ಪಕ್ಷದವ್ರು ಇರೋದೇ ಉಪ್ಪಾಕಕ್ಕೆ. ಹೊರ ಬರ್ತದೆ. ನಾವು ಉಪ್ಪು ಹಾಕಿದ್ರೆ ಪರವಾಗಿಲ್ಲ ಸರ್, ದಿನ ಅವರೇ ಉಪ್ಪು ಹಾಕ್ತಾವ್ರಲ್ಲ. ಆಯ್ತು ಅಶೋಕ್ ಈಗ ಅವ್ರು ಸುಮ್ಮನಿದ್ದಾರೆ, ನೀವ್ಯಾಕೆ ಸುಮ್ಮನೆ ಇರಲ್ಲ? ಯಾರು ಅವ್ರು ಸುಮ್ನೆ ಇರಲ್ಲ ಸರ್. ನಾನ್ ಬಹಳ ಸರಿ ಕೇಳಿದೆ, ಸುಮ್ನೆ ಇರಪ್ಪ ಅಂದ್ರೆ ಇಲ್ಲ ಸರ್, ನಾನು ಪೂಜೆ ಮಾಡಿಸ್ತಾ ಇದ್ದೀನಿ, ವ್ರತ ಮಾಡ್ಕೊಂಡಿದ್ದೀನಿ, ಏನು ಮಾಡ್ತಾ ಇಲ್ಲ. ನನ್ನ ಕನಸು ಸರ್. ಒಂದ್ಸರಿ ಅವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಸರ್ ಅಂತ ಪತ್ರಿಕೆ ಮಾಡಿದ್ರು ಕೂಡ, ಕಿತಾಪತಿ ಏನೇ ಮಾಡಿದ್ರು ಕೂಡ, ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವ್ರು ಯಾರು ಕೂಡ ಪ್ರಚೋದಿತರಾಗಲ್ಲ. ಆಗಲ್ಲ. ನೀವೇ ಮಾಡಬಾರ್ದಾ? ನೀವೇ ದಿನ ಮಾಡ್ತಾರೆ ಪಾಪ. ಆಯ್ತು, ಇಲ್ವಾ? 5 ವರ್ಷ ಇಲ್ಲ ಸರ್. ಯಾರು? 5 ವರ್ಷ ಮುಖ್ಯಮಂತ್ರಿ. ನೀನೇ ಕೇಳ್ತೀಯ? ನನ್ಗೆ 5 ವರ್ಷ ಅಲ್ಲ ಸರ್, ಎದುರು ನಾವು ಎದುರು ಮನೆಯವರು ಸರ್. ಕೇಳಪ್ಪ, ಇಲ್ಲಿ ಕೇಳ್ರಿ, ಇಲ್ಲಿ ಎದುರು ಮನೆಯವ್ರನ್ನ ನೀವು ಕೇಳ್ರಿ. 5 ವರ್ಷ ಇರಿ ಅಂತ ಹೇಳಿ ಜನ ಆಶೀರ್ವಾದ ಮಾಡಿದ್ದಾರೆ. ನಾವೇ 5 ವರ್ಷ ಇರ್ತೀವಿ. ಅದು ಗ್ಯಾರಂಟಿನಾ ಸರ್? ಈಗ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, 5 ವರ್ಷ ನಾವು ಇರ್ತೀವಿ ಮುಖ್ಯಮಂತ್ರಿ ಪರಮೇಶ್ವರ್ ಒಬ್ರೇ ಸರ್. ನೋಡ್ದಂಗೆ ಪರಮೇಶ್ವರ್ ನೀವು 5 ವರ್ಷ ಇರಬೇಕು ಅಂತ ಹೇಳಿರೋದು ನಿಜ. ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್. ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರಿಸ್ತಾರ. 140 ಶಾಸಕರು ನಮ್ ಜೊತೆ ನಿಂತಿದ್ದಾರೆ. ನೀವು ಇದರಲ್ಲಿ 140 ಜನ ನಮ್ ಜೊತೆನಲ್ಲಿದ್ದಾರೆ. ನಮ್ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದು, 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಲ್ಲ ಜನ, ಗೊತ್ತಿದೆ. ನಿಮ್ಮ ಮಾತಿನಿಂದ ಮನೆ ಮುಖ್ಯಮಂತ್ರಿಗಳೇ, ನಿಮ್ಮ ಮಾತಿನಿಂದ ಪರಮೇಶ್ವರ್ ಅವರಿಗೆ ಬಹಳ ಬೇಜಾರಾಯ್ತು. ಬರಲ್ಲ ಅಂತ ಆಸೆ ಪಡ್ತಾ ಇದ್ರು. ನೀವು ಈಗ 2 ಸಾರಿ ಅಧಿಕಾರ ಮಾಡಿ, 2 ಸಾರಿ ಅಧಿಕಾರ ಮಾಡಿದ್ದೀರಿ. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರ ನೀವು? 2018ರಲ್ಲಿ ಇರ್ಬೋದು. ಯಾವತ್ತಾರು ಜನರ ಆಶೀರ್ವಾದ ಪಡ್ಕ ಬಂದಿದ್ದೀರಾ? ಆಪರೇಷನ್ ಕಮಲ ಹಿಂಭಾಗಲಿನಿಂದ ಬಂದಿರತಕ್ಕಂಥದ್ದು. ಆಪರೇಷನ್ ಕಮಲ ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ? 2019ರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿದ್ರ? JDS ಜೊತೆ ಹೋದ್ರಿ, ಅವ್ರ ಮನೆ ಬಾಗಿಲಿಗೆ ಹೋಗಿದ್ರಿ JDS ಜೊತೆ. ಆಯ್ತು, ಹಾಗೆ ನಮ್ಗೆ ಮಾಡಿರ್ಲಿಲ್ಲ, ನಾವು ಅವ್ರ ಮನೆಗೂ ಹೋಗಿರ್ಲಿಲ್ಲ. ಹೋಗಿದ್ರು ಅಂತ ಹೇಳ್ತಾರಲ್ಲ ಸರ್. ಅವ್ರು ಹೇಳಿದ್ರೆ ಅವ್ರು 1000 ಹೇಳ್ತಾರೆ. ಅವ್ರು 1000 ಹೇಳ್ತಾರಪ್ಪ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.